ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಪಟ್ಟನಾಯಕನಹಳ್ಳಿ ಅಂದರೆ ನಮ್ಮೂರು, ನಾನು ಹುಟ್ಟಿ ಬೆಳೆದ ಊರು ಪಟ್ಟನಾಯಕನಹಳ್ಳಿಲಿರೋ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯುವದಾಕ್ಷ್ ಯೂಟ್ಯೂಬ್ ಚಾನಲ್. ಇದು ಮೊದಲಿಗೆ ಎಂಟ್ರೆನ್ಸ್ ಬಂದುಬಿಟ್ಟು ಸೈಡಲ್ಲಿದೆ, ಮೇನ್ ಎಂಟ್ರೆನ್ಸ್ ಬಂದುಬಿಟ್ಟು ಆ ಕಡೆ ಇದೆ. ನೋಡ್ಬೋದು ನೀವಿಲ್ಲಿ, ಇದು ಜಾತ್ರೆ ನಡೆಯೋ ಜಾಗ. ಇದು ಬಂದು ಕಲ್ಗಾಲಿ ತೇರು, ಜಾತ್ರೆಯಲ್ಲಿ ಎಳೆಯೋ ರಥ. ನೋಡ್ಬೋದು ಸುತ್ತಮುತ್ತ ಎಷ್ಟು ವಿಶಾಲವಾಗಿದೆ ಜಾಗ. ಇದು ಬಂದ ಎಂಟ್ರೆನ್ಸ್. ಇದು ಬಂದ ಮೇನ್ ಗೇಟ್. ಇದು ಬಂದು ಎಷ್ಟೋ ಮಕ್ಕಳು ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ ಈ ಮಠದಲ್ಲಿ. ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ವಿದ್ಯಾಸಂಸ್ಥೆ. ಇದು ಬಂದು ಅನ್ನದಾಸೋಹ ಹಾಲು, ಊಟದ ಹಾಲು. ನಮ್ಮ ಈ ಮಠದಲ್ಲಿ ಗೋಶಾಲೆಯಲ್ಲಿರೋ ವಿಧ ವಿಧವಾದ ತಳಿಗಳ ಹಸುಗಳು ಕೂಡ ಇದ್ದಾವೆ. ಇದು ಬಂದು ನಮ್ಮ ಶ್ರೀ 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 ನಂಜಾವಧೂತ ಸ್ವಾಮಿಗಳ ಉಳುಕೊಳ್ಳುವ ಸ್ಥಳ. ನೀವು ನೋಡ್ಬೋದು, ಇಲ್ಲಿ ನಮ್ಮ ಮಠದಲ್ಲಿ ತುಂಬ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾರೆ. ಈಗ ಎಂಟ್ರೆನ್ಸ್ ಅಲ್ಲೂ ಈ ಥರ ಕಲರ್ಫುಲ್ ಆಗಿರೋ ರಂಗೋಲಿ ಕೂಡ ಹಾಕಿದ್ದಾರೆ. ಪಟ್ಟನಾಯಕನಹಳ್ಳಿಯನ್ನು ಸ್ಫಟಿಕಾಪುರಿ ಎಂದು ಕೂಡ ಕರೆಯಲಾಗುತ್ತೆ. ಇದು ಪಟ್ಟನಾಯಕನಲ್ಲಿರುವ ಮಹಾಸಂಸ್ಥಾನದ ಓಂಕಾರೇಶ್ವರ ಸ್ವಾಮಿಯ ಸನ್ನಿಧಿ. ಇದಕ್ಕೆ 300-400 ವರ್ಷಗಳ ಇತಿಹಾಸ ಕೂಡ ಇದೆ. ಇದು ಬಂದು ನಮ್ಮ ಶ್ರೀ 1ನೇ ನಂಜಾವಧೂತ ಸ್ವಾಮಿಯ ಜೀವಂತ ಸಮಾಧಿ. ನೀವು ನೋಡ್ಬೋದು, ಹೋದ ತಕ್ಷಣ ಈ ಬಸವನ್ನ ಇಟ್ಟಿದ್ದಾರೆ. ಇದು ಓಂಕಾರೇಶ್ವರ ಸ್ವಾಮಿ ಶಿವನ ದೇವಾಲಯ.
ಇದು ಶ್ರೀ ಕಾಲಭೈರೇಶ್ವರ ಸ್ವಾಮಿ. ಈ ದೇವಸ್ಥಾನಕ್ಕೆ ತುಂಬಾ ಅತ್ಯಂತವಾದ ಶಕ್ತಿ ಕೂಡ ಇದೆ. ಶಿವನ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ವಿಶೇಷವಾದ ಪೂಜೆ ಕೂಡ ಇರುತ್ತೆ, ದಿನನಿತ್ಯ ಪೂಜೆ ಕೂಡ ಇರುತ್ತೆ. ಈ ದೇವಸ್ಥಾನ ಸ್ವಚ್ಛತೆ ಮತ್ತು ಶಾಂತಿಯುತವಾದ ದೇವಸ್ಥಾನ ಎಂದು ಹೇಳಿದ್ರೆ ತಪ್ಪಾಗಲ್ಲ. ನೆಕ್ಸ್ಟ್ ನಾವು ಗೋಶಾಲೆ ಅದ್ರ ಪಕ್ಕದಲ್ಲಿರೋ ದತ್ತಾತ್ರೇಯ ಸ್ವಾಮಿ ಸನ್ನಿಧಿ ನೋಡೋಣ ಬನ್ನಿ. ಶ್ರೀ ದತ್ತಾತ್ರೇಯ ಸ್ವಾಮಿ ಸನ್ನಿಧಿ. ಇದು ಒಂದು ಅಮೃತ ಶಿಲೆ, ಅಂದ್ರೆ ಒಂದೇ ಕಲ್ಲಲ್ಲಿ ಕೆತ್ತಿರೋದು ವಿಗ್ರಹ. ಒಂದು ಗೋಶಾಲೆ. ಇಲ್ಲಿ ತುಂಬಾ ಪ್ರಾಣಿ ಪಕ್ಷಿಗಳ ಸಾಕಾಣಿಕೆ ಕೂಡ ಇದೆ. ಇದು ಬಂದು ಶ್ರೀ ನೀಲಗಿರಿ ಶ್ರೀ ಸ್ವಾಮೀಜಿಯವರ ಗದ್ದುಗೆ. ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮೀಜಿಯವರ ಗದ್ದುಗೆ. ನೀವು ನೋಡ್ಬೋದು ಈ ದೇವಾಲಯದಲ್ಲಿ ಎಷ್ಟೊಂದು ಶಿವಲಿಂಗಗಳಿದ್ದಾವೆ ಅಂತ. ಅದರಲ್ಲಿ ಇದೊಂದು ಬ್ಯೂಟಿಫುಲ್ ಸ್ಪಾಟ್. ಸೊ ಹಾಗಾಗಿ ನಾನು ಇಲ್ಲೊಂದು ವಿಡಿಯೋ ಕೂಡ ಮಾಡಿಕೊಂಡೆ. ಸಣ್ಣದಾಗಿ ಒಂದು ರೀಲ್ ಕೂಡ ಮಾಡಿಕೊಂಡೆ. ಇದು ಕೂಡ ಇಂದಿನ ಕಾಲದ ಸ್ವಾಮಿಗಳ ಸಮಾಧಿ.
ಇಲ್ಲಿ ನೀವು ನೋಡ್ಬೋದು ತುಂಬ ಹಳೆಯ ಕಾಲದ ಬಾವಿ. ಇಲ್ಲಿ ವರ್ಷ ಪೂರ್ತಿ ನೀರು ಯಾವಾಗಲೂ ಇದ್ದೇ ಇರುತ್ತೆ. ಇಲ್ಲಿ ಪ್ರತಿ ಜಾತ್ರೆಗೆ ಗಂಗಾ ಭವಾನಿ ಪೂಜೆ ಅಂತ ಮಾಡ್ತಾರೆ. ನೋಡಿದ್ರಲ್ಲ, ಇದು ನಮ್ಮ ಸ್ಫಟಿಕಾಪುರಿಯ ಮಠ. ಇಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಜನವರಿ ತಿಂಗಳಲ್ಲಿ ಜಾತ್ರೆ ಮಹೋತ್ಸವ ನಡೆಯುತ್ತೆ. ಸುತ್ತೂರಿನ ಹಳ್ಳಿಗಳ ಜನರೆಲ್ಲ ಸೇರ್ತಾರೆ. ಇಲ್ಲಿ ನೋಡ್ಬೋದು ನೀವು ಪ್ರತಿ ವರ್ಷದಲ್ಲಿ ನಮ್ಮ ಕಲ್ಗಾಲಿ ರಥ ಹೇಗೆ ಸಂಭ್ರಮಿಸುತ್ತೆ ಜಾತ್ರೆಯಲ್ಲಿ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.